ಹಾಯ್ ಬಿಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ನೋಡ್ಬೋದು ನೀವು. ಇಟ್ಸ್ ವೆರಿ ಬ್ಯೂಟಿಫುಲ್. ಇದು ರೆಡ್ ಪಾಲಿಶ್ ಫಿನಿಶ್ ಅಲ್ಲಿ ಇದೆ. ಮೇಲುಗಡೆಯಿಂದ ನಿಮ್ಗೆ ಈ ತರ 2 ಬಾಲ್ ಚೈನ್ ಡಿಸೈನ್ ಬರುತ್ತೆ. ಮಧ್ಯದಲ್ಲಿ ಈ ತರ ಸ್ವಲ್ಪ ಮುಟ್ಟಿಫ್ಸ್ ಕೊಟ್ಟು ಅದ್ರ ಕೆಳಗಡೆ ಪ್ರಾಪರ್ ಆಗಿ 3 ಲೇಯರ್ ಅಲ್ಲಿ ನಿಮ್ಗೆ ಈ ತರ ಬಾಲ್ ಚೈನ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ಅಟ್ಯಾಚ್ ಆಗಿದೆ. ಸೊ ನೀವು ಏನದು ಸೆಪರೇಟ್ ಆಗಲ್ಲ. ಸೊ ನೀವು ಮೂವ್ ಮಾಡಿದ್ರೆ ಇದು ಪೂರ್ತಿ ಸೆಟ್ಟೆ ಮೂವ್ ಆಗುತ್ತೆ, ಪೂರ್ತಿ ನೆಕ್ಲೆಸ್ ಏನೆ. ಇದರಲ್ಲಿ ಕೂಡ ಅಷ್ಟೇ ರೆಡ್ ಕಲರ್ ಸ್ಟೋನ್ ನಿಮ್ಗೆ ಫಿನಿಶಿಂಗ್ ಬರುತ್ತೆ. ಇದಾಗಿರ್ಬಹುದು. ಅಂಡ್ ಇದರಲ್ಲಿರೋ ಪೆಂಡೆಂಟ್ ಅಂತೂ ತುಂಬಾ ಎಲಿಗೆಂಟ್ ಆಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಪೀಸ್. ನೋಡ್ಬೋದು ನೀವು, ಒಂದು ಡ್ರಾಪ್ ಶೇಪ್ ಅಲ್ಲಿ ಇರುವಂತಹ ಒಂದು ಪೆಂಡೆಂಟ್ ಇದು. ಅಂಡ್ ಇದ್ರ ಕೆಳಗಡೆ ಈ ತರ ಸ್ಮಾಲ್ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ. ಅಂಡ್ ಇದ್ರದ್ದು ಆಲ್ಮೋಸ್ಟ್ ನಾನು ಏನದು ತುಂಬಾ ಎಷ್ಟಾಗುತ್ತೋ ಅಷ್ಟು ಕಡಿಮೆ ವೆಯ್ಟ್ ಇರುವಂತಹ ಒಂದು ಜ್ಯುವೆಲರಿ ಪೀಸಸ್ ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡಿದೀನಿ. ಅಂಡ್ ದಿಸ್ ಇಸ್ ಜಸ್ಟ್ ಎಷ್ಟು 28 ಗ್ರಾಮ್ಸ್ ಅಷ್ಟೇ ಇದೆ ಇದು. ಈ ತರ ಆಕ್ಚುಲಿ ನನ್ನ ಮದುವೆ ಜ್ಯುವೆಲರಿ ಆಲ್ಮೋಸ್ಟ್ ಇದೇ ತರ ಇದೆ. ಲೈಕ್ ಇದು ಆಲ್ಮೋಸ್ಟ್ ಸೇಮ್, ಇದು ಸೇಮ್ ಡಿಸೈನ್, ಬಟ್ ಈ ಪೆಂಡೆಂಟ್ ಮಾತ್ರ ಬೇರೆ ತರ ಇದೆ ನಂದು. ಬಟ್ ನಂದು 45 ಗ್ರಾಮ್ಸ್ ಪ್ಲಸ್ ಇದೆ. ಬಟ್ ಇದು ಜಸ್ಟ್ ನಿಮ್ಗೆ 28 ಅಲ್ಲಿ ಸಿಗ್ತಾ ಇದೆ. ಅಂಡ್ ಇದರ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದು 4,60,70 ಬೀಳುತ್ತೆ ಅಪ್ರಾಕ್ಸಿಮೇಟ್ಲಿ. ಅಂಡ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾರ್ಮಲ್ ಆಗಿರುವಂತಹ ಲಾಂಗ್ ಚೈನ್ ಬೇಡ, ತುಂಬಾ ಇದೆ, ಅಥವಾ ಟೆಂಪಲ್ ಜ್ಯುವೆಲರಿ ಬೇಡ, ತುಂಬಾ ಬೋರ್ ಆಗ್ತಾ ಇದೆ, ಏನಾದ್ರು ಡಿಫ್ರೆಂಟ್ ಆಗಬೇಕು ಅಂತ ಹೇಳೋರಿಗೆ ಈ ಒಂದು ಮಲ್ಟಿ ಲೇಯರ್ ಪೀಸ್. ಇದರಲ್ಲಿ 3 ಲೇಯರ್ ಅಲ್ಲಿ ನಿಮ್ಗೆ ಈ ತರ ಬಾಲ್ ಚೈನ್ ಇದೆ. ಅಂಡ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಒಂದೊಂದು ಸ್ಟೆಪ್ ಕೂಡ ನೀವು ಹಾಕೊಂಡಾಗ ಸೀರೆನ ಅಥವಾ ಯಾವುದೇ ಒಂದು ಟ್ರೆಡಿಷನಲ್ ಲುಕ್ಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದನ್ನ ಹಾಕೊಂಡು ಸೀರೆಗೆನೆ ಹಾಕೋಬೇಕು ಅಂತೇನು ಇಲ್ಲ. ಇದನ್ನ ನೀವು ಲಂಗ ದಾವಣಿ ಹಾಕೊಂಡ್ರೆ ಅಥವಾ ಲೆಹೆಂಗಾ ಹಾಕೊಂಡ್ರೆ, ನಾರ್ಮಲ್ ಆಗಿ ನೀವು ಕುರ್ತಿ ಹಾಕೊಂಡ್ರು ಈ ಒಂದು ಪೀಸ್ನ ನೀವು ಫ್ಲಾಂಟ್ ಮಾಡ್ಬೋದು. ಅಷ್ಟು ಒಂದು ವರ್ಸಟೈಲ್ ಪೀಸ್. ಯಾಕೆ ಅಂದ್ರೆ ಇದರಲ್ಲಿರೋ ಒಂದು ಮೇಲ್ಗಡೆ ಇರುವಂತಹ ಒಂದು ಡಿಸೈನ್ ನೋಡ್ಬೋದು ನೀವು. ಇದರಲ್ಲಿ ಮುತ್ತಿನ ಫಿನಿಶಿಂಗ್ ಇದೆ. ಮುತ್ತದು ಫಿನಿಶಿಂಗ್ ಬರುವಂತಹ ಅಥವಾ ಮುತ್ತು ಯೂಸ್ ಮಾಡಿರುವಂತಹ ಪೀಸಸ್ ಬರೋದು ತುಂಬಾ ಕಡಿಮೆ. ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಅಲ್ಲಿ ಫಿನಿಶಿಂಗ್ ಬರುತ್ತೆ. ಬಟ್ ಇದರಲ್ಲಿ ತುಂಬಾ ಎಲಿಗೆಂಟ್ ಆಗಿರುವಂತಹ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಪ್ಲಸ್ ಅದಕ್ಕೆ ಟ್ರೆಡಿಷನಲ್ ಲುಕ್ ಬರ್ಲಿ ಅಂತ ಹೇಳಿ ಒಂದು ರೆಡ್ ಕಲರ್ ಸ್ಟೋನ್ ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ, ಈ ಕಡೆ ಅಂಡ್ ಈ ಕಡೆ. ಅಂಡ್ ಇದರದ್ದು 3 ಎಳೆ ಇರೋದ್ರಿಂದ ಈ ತರ ಬಾಲ್ ಚೈನ್ಸ್ ಎಲ್ಲರಿಗೂ ಗೊತ್ತು ಸ್ವಲ್ಪ ಹೆವಿ ಬರುತ್ತೆ ಅಂತ. ನಾವು ಚಿಕ್ಕ ಚೈನ್ ತಗೊಂಡಾಗ್ಲೂ ಬಾಲ್ ಚೈನ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು 10-12 ಗ್ರಾಮ್ಸ್ ಅಲ್ಲಿ ನಮ್ಗೆ ಬಾಲ್ ಚೈನ್ ಬರುತ್ತೆ. ಬಟ್ ಇದ್ರದ್ದು ವೇಟ್ ಬಂದು ಹೇಳಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಲೈಟ್ ವೇಟ್ ಅಲ್ಲಿ ಇದೆ ಇದು. ಇಟ್ ಈಸ್ ಜಸ್ಟ್ 24.6 ಗ್ರಾಮ್ಸ್ ಇದೆ ಇದು. ನಿಮ್ಗೆ 24 ಗ್ರಾಮ್ಸ್ ಅಲ್ಲಿ ನಿಮ್ಗೆ ಈ ತರ ಮೋಟಿವ್ ಸಿಗುತ್ತೆ. ಪ್ಲಸ್ 3 ಲೇಯರ್ ಅಲ್ಲಿ ಈ ತರ ನಿಮ್ಗೆ ಒಂದು ಬಾಲ್ ಚೈನ್ ಸಿಗುತ್ತೆ. ಸೊ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಒಂದು ಡಿಫ್ರೆಂಟ್ ಪೀಸ್ ಅಲ್ಲಿ, ನಿಮ್ಮ ಹತ್ರ ಆಲ್ರೆಡಿ ಲಾಂಗ್ ಚೈನ್ ಇದೆ, ಗ್ಯಾಪ್ ಫಿಲ್ ಮಾಡೋದಕ್ಕೆ ನಿಮ್ಗೆ ಇನ್ನೊಂದು ಲೇಯರ್ ಬೇಕು ಅಂದ್ರೆ ಇದನ್ನ ನೀವು ಖಂಡಿತ ತಗೊಳ್ಬಹುದು. ಅಂಡ್ ದಿಸ್ ಇಸ್ ಅರೌಂಡ್ 4,20,000 ನಿಮ್ಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಬರುತ್ತೆ. ಇದೇ ತರದ್ರಲ್ಲಿ ಇನ್ನ ಮಲ್ಟಿಪಲ್ ಪೀಸಸ್ ಅಂದ್ರೆ ಲೇಯರ್ ಅಲ್ಲಿ ಬೇಕು, ಇನ್ನೊಂದ್ ಸ್ವಲ್ಪ ವೆಯ್ಟ್ ಜಾಸ್ತಿ ಬೇಕು ಅಂದ್ರೆ 40+ ಗ್ರಾಮ್ಸ್ ಅಲ್ಲೂ ಈ ತರ ಒಂದು ಚೈನ್ ಡಿಸೈನ್ ನಿಮ್ಗೆ ಬಾಲ್ ಚೈನ್ ಡಿಸೈನ್ ಅಲ್ಲಿ ಇನ್ನ ಮಲ್ಟಿಪಲ್ ಪೀಸಸ್ ಅವೈಲೇಬಲ್ ಇದೆ. ಸೊ ಐ ಹೋಪ್ ಈ ಒಂದು ಡಿಸೈನ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಐ ಹೋಪ್ ನಾನು ತೋರಿಸಿರುವಂತಹ ಪೀಸಸ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಆಲ್ಸೋ ಇವಾಗ ಫೈನಲಿ ನಾನು ಹಾಕಿರುವಂತಹ ಪೀಸಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮೊದಲು ಹಾಕಿರೋದು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರ್ ಪೀಸ್. ಇದು ನೋಡೋದಕ್ಕೆ ತುಂಬ ಹೆವಿ ಕಾಣಿಸುತ್ತೆ. ಆ್ಯಂಡ್ ನಾರ್ಮಲ್ ಜುಮ್ಕಿನೇ ಇದೆ ನಿಮ್ಮ ಹತ್ರ ಅಂದರೆ ಈ ಥರ ಒಂದು
ಡಿಫ್ರೆಂಟ್ ಆಗಿರೋ ಒಂದು ಇಯರ್ ಪೀಸಸ್ನ ನೀವು ಟ್ರೈ ಮಾಡ್ಬೋದು. ನಿಮಗೆ ಚಾಂದ್ ಬಾಲಿನೂ ಬೇಡ, ತುಂಬಾನೇ ನಾರ್ತ್ ಇಂಡಿಯನ್ ಆಗುತ್ತೆ ಅಂದ್ರೆ ಈ ತರ ಒಂದು ಪೀಸಸ್ನ ನೀವು ಟ್ರೈ ಮಾಡಬಹುದು. ಅಂಡ್ ಇದು ಬಂದು ಜಸ್ಟ್ 8 ಗ್ರಾಮ್ಸ್ ಇದೆ, ಬಟ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ಗೆ ಅಂತ ನೀವು ನೋಡಬಹುದು. ಸಿ, ಜಸ್ಟ್ 8 ಗ್ರಾಮ್ಸ್ ಅಂಡ್ ಅಪ್ರಾಕ್ಸಿಮೇಟ್ಲಿ 145-150 ರೇಂಜ್ ಅಲ್ಲಿ ನಿಮಗೆ ಈ ಇಯರಿಂಗ್ ಸಿಗುತ್ತೆ. ಅಂಡ್ ನಾನು ಹಾಕಿರೋ ನೆಕ್ ಪೀಸ್ ಬಂದು ಇದು ಒಂದು ಕಾಸು ಡಿಸೈನ್ ಅಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್, ಬಟ್ ಇದಕ್ಕೆ ಗಟ್ಟಿ ಚೈನ್ ಬರುತ್ತಲ್ಲ, ಗಟ್ಟಿ ನೆಕ್ಲೆಸ್ ಬರುತ್ತಲ್ಲ, ಆ ತರ ಒಂದು ಅಗ್ಲದ್ದು ಫಸ್ಟ್ ಚೈನ್ ಕೊಟ್ಟು ಅದ್ರ ಕೆಳಗಡೆ ಈ ತರ ಒಂದು ಕಾಸು ಜಾಯಿನ್ ಮಾಡಿದ್ದಾರೆ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಇದ್ರದ್ದು ನೀವು ನೋಡಬಹುದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ನಾರ್ಮಲಿ ನಮ್ಗೆ ಲಕ್ಷ್ಮಿ ಸಿಗುತ್ತೆ, ಬಟ್ ಇದರಲ್ಲಿ ಗಣೇಶ ಇದೆ ಮಧ್ಯದಲ್ಲಿ. ಅಂಡ್ ಅದ್ರ ಸುತ್ತ ವೈಟ್ ಕಲರ್ ಸ್ಟೋನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಸ್ಟಡ್ ಮಾಡಿದ್ದಾರೆ. ಅಂಡ್ ಕೆಳಗಡೆ ಕೂಡ ಅಷ್ಟೇ ಈ ಹ್ಯಾಂಗಿಂಗ್ಸ್ ಹಾಕೋದಕ್ಕೆ ಮುಂಚೆ ಒಂದು ಬ್ಯೂಟಿಫುಲ್ ಆಗಿರೋ ಇದೇ ತರ ಕಾಸದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಲೈಕ್ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪೀಸ್ ಇದು. ದಿಸ್ ಇಸ್ ಅರೌಂಡ್ 38 ಗ್ರಾಮ್ಸ್ ಇದೆ. ಅಂಡ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 5.5 ಪ್ಲಸ್ ಬರುತ್ತೆ. ಅಂಡ್ ಇದು ಮಾತ್ರ ಅಲ್ಲ, ನಿಮಗೆ ಈ ಒಂದು ಚೈನ್ ಕಾನ್ಸೆಪ್ಟ್ ಇಷ್ಟ ಆಗಿದೆ, ಬಟ್ ಗಣೇಶ ಬೇಡ ಅಂತ ಹೇಳೋರಿಗೆ ಇನ್ನೂ ಒಂದು ಆಪ್ಷನ್ ಇದೆ. ಇದು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಇದ್ರ ಫಿನಿಶಿಂಗು, ಶೈನು. ಇದು ಬಂದು ಏನದು ತಿರುಪತಿ ಬಾಲಾಜಿ, ಅದ್ರ ಪಕ್ಕ ಶಂಖಚಕ್ರ ಕೂಡ ಇದೆ. ಸೊ ನಿಮ್ಗೆ ಬರೀ ಈ ತರ ಪೆಂಡೆಂಟ್ಸ್ ಬೇಕು ಅಂತ ಅಂದ್ರೂ ಇದೆ. ಅಂಡ್ ಈ ಪೆಂಡೆಂಟ್ ಬಂದು 12.6 ಗ್ರಾಮ್ಸ್ ಇದೆ ಅಷ್ಟೇ, ಬಟ್ ಇದರ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ವೈಟ್ ಸ್ಟೋನ್ಸ್ ಇರ್ಬೋದು, ರೆಡ್ ಸ್ಟೋನ್ಸ್ ಇರ್ಬೋದು, ಗ್ರೀನ್ ಸ್ಟೋನ್ಸ್ ಇರ್ಬೋದು, ಎಲ್ಲಾನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರೋ ಒಂದು ಪೀಸ್ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2 lakhs ನಿಮ್ಗೆ ಬರುತ್ತೆ. ಸೊ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಯ್ತು, ಬಟ್ ಗಣೇಶ ಬೇಡ ಅಥವಾ ಬೇರೆ ಯಾವ್ದಾದ್ರು ಪೆಂಡೆಂಟ್ ಬೇಕು, ನಿಮ್ದೇ ಯಾವ್ದೋ ಒಂದು ಡಿಸೈನ್ ಇದೆ ಅಂದ್ರೆ ಇದನ್ನ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ಬಹುದು. ಸೊ ದಿಸ್ ಇಸ್ ಹೌ ದ ಪೆಂಡೆಂಟ್ ವಿಲ್ ಲುಕ್ ಲೈಕ್. ಅಪ್ರೋಪ್ರಿಯೇಟ್ ಸೈಜ್ ಅಂತ ಹೇಳ್ತೀನಿ ನಾನು. ಅಂಡ್ ನಾನು ಹಾಕಿರೋ ಲಾಂಗ್ ಹಾರ ಇಸ್ ಮೈ ಫೇವ್ರೆಟ್ ಪೀಸ್. ಯಾಕಂದ್ರೆ ಇದನ್ನ ನಾನು ಲಾಸ್ಟ್ ಟೈಮ್ ಒಂದ್ಸರಿ ಸ್ಟೋರ್ಗೆ ಶಾಪಿಂಗ್ ಅಂತ ಬಂದಿದ್ದಾಗ ಇದನ್ನ ನಾನು ನೋಡಿ ತುಂಬಾ ಇಷ್ಟಪಟ್ಟಿದ್ದೆ, ಬಟ್ ಈ ಸರಿ ಬಂದಾಗ ಇದು ಡಿಸ್ಪ್ಲೇ ಅಲ್ಲಿ ಇರ್ಲಿಲ್ಲ. ಬಟ್ ಆಮೇಲೆ ಇದನ್ನ ನನ್ಗೆ ತೆಗೆದುಕೊಟ್ರು ಹಾಕೊಳ್ಳೋದಕ್ಕಂತ. ನನ್ಗೆ ತುಂಬಾನೇ ಖುಷಿ ಆಯ್ತು ಇದನ್ನ ವಾಪಸ್ ನೋಡಿ. ಯಾಕಂದ್ರೆ ಇಷ್ಟು ಅಗ್ಲವಾಗಿರೋ, ಇಷ್ಟು ಎಲಿಗೆಂಟ್ ಆಗಿರೋ, ಅಂಡ್ ಫಿನಿಶಿಂಗ್ ಕೂಡ ಅಷ್ಟೇ. ಇದು ಒಂದು ಆಲ್ಮೋಸ್ಟ್ ಬ್ಲ್ಯಾಕ್ ಪಾಲಿಶ್ ಅಲ್ಲಿ ಬರುವಂತಹ ಒಂದು ನೆಕ್ಲೆಸ್ ಆಗಿರುತ್ತೆ. ನಾರ್ಮಲ್ ಆಗಿ ರೆಡ್ ಅಂಡ್ ಯೆಲ್ಲೋ ನೋಡಿರ್ತೀವಿ ನಾವು, ಬಟ್ ಇದು ಬ್ಲ್ಯಾಕ್ ಫಿನಿಶ್ ಅಲ್ಲಿ ಇದೆ. ಅಂಡ್ ಇದ್ರಲ್ಲಿ ಕೂಡ ಅಷ್ಟೇ ರೆಡ್ ಸ್ಟೋನ್ಸ್ ಇರ್ಬೋದು, ಗ್ರೀನ್ ಸ್ಟೋನ್ಸ್ ಇರ್ಬೋದು, ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿ ಒಂದು ಡಿಸೈನ್ ಮಾಡಿದ್ದಾರೆ. ಅಂಡ್ ಮೇಲ್ಗಡೆ ಡಿಫ್ರೆಂಟ್ ಆಗಿರುವಂತಹ ಒಂದು ಮೋಟಿವ್ಸ್ ಕೊಟ್ಟಿದ್ದಾರೆ. ನವಿಲ್ ಆಗಿರಬಹುದು, ಈ ತರ ತುಂಬಾ ನವಿಲಲ್ಲಿ ಡಿಫ್ರೆಂಟ್ ಇದರಲ್ಲಿ ಎನ್ಗ್ರೇವಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಡಿಸೈನ್ ಇದೆ. ಅಂಡ್ ದಿಸ್ ಇಸ್ ಜಸ್ಟ್ 32 ಗ್ರಾಮ್ಸ್. ಎಸ್, ಇಷ್ಟು ಚೆನ್ನಾಗಿರೋ, ಇಷ್ಟು ಉದ್ದ ಅಂಡ್ ಇಷ್ಟು ಅಗಲ ನೋಡಿ. ನಾನು ಶೋಲ್ಡರ್ ಇಷ್ಟು ನನ್ನ ಕೈ ಕವರ್ ಆಗೋ ಅಷ್ಟು ಕೂತಿದ್ದೀನಿ ನಾನು ನನ್ನ ಫ್ರೇಮ್ನ ಕವರ್ ಮಾಡಿ ಫೋನಲ್ಲಿ. ಬಟ್ ಅದಕ್ಕಿಂತಾನು ಕೆಳಗಡೆ ಇದೆ ಈ ನೆಕ್ಲೆಸ್. ಸೊ ಎಷ್ಟು ಉದ್ದ ಇರುತ್ತೆ ಅಂತ ನೀವೇ ಅಂದಾಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ಮ ತಾಳಿ ಚೈನ್ ಬರುತ್ತಲ್ಲ ಅದಕ್ಕಿಂತಾನು ಉದ್ದ ಇದೆ ಇದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. 32 ಗ್ರಾಮ್ಸ್ ಅಲ್ಲಿ ಇಷ್ಟು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಚೈನ್ ಮಾಡಿದ್ದಾರೆ ಇವರು. ಸೊ ನನಗೇನಾದ್ರೂ ತಗೊಳ್ಳೋ ಒಂದು ಆಪ್ಷನ್ ಇದ್ರೆ ನಾನು ಖಂಡಿತ ಐ ವಿಲ್ ಬೈ ದಿಸ್ ಒನ್. ಅಷ್ಟು ಚೆನ್ನಾಗಿದೆ. ಅಂಡ್ ಇದರದ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದು 20 ಬರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಏನಾದ್ರೂ ಏನದು ಕಾಸನ್ ಮಾಲೆಯಲ್ಲಿ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಅಥವಾ ಡಿಫ್ರೆಂಟ್ ಆಗಿರುವಂತಹ ಒಂದು ಫಿನಿಶಿಂಗ್ ಹುಡುಕ್ತಾ ಇದೀವಿ ಅಂದ್ರೆ ಈ ತರದ ಒಂದು ಆಪ್ಟ್ ಮಾಡ್ಬೋದು. ಆಲ್ಸೋ ಇದೇ ತರದ್ದು ಇನ್ನ ಒಂದು ಪೀಸ್ ಇದೆ, ದಟ್ ಈಸ್ ಅರೌಂಡ್ 38 ಗ್ರಾಮ್ಸ್. ಸೊ ನಿಮ್ಗೆ ಇದರಲ್ಲೇ ಹೆವಿ ಬೇಕು ಅಂದ್ರೂ ಸಿಗುತ್ತೆ, ಲೈಟ್ ವೇಟ್ ಬೇಕು ಅಂದ್ರೂ ಸಿಗುತ್ತೆ. ಅಂಡ್ ಇವತ್ತು ನಾನು ಬಳೆ ಕೂಡ ವೇರ್ ಮಾಡಿದ್ದೀನಿ. ಸೇಮ್ ಕಾಸು ಕಾನ್ಸೆಪ್ಟ್ ಅಲ್ಲಿ ನಾನು ಬಳೆ ವೇರ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಬ್ಯೂಟಿಫುಲ್ ಆಗಿರುವಂತಹ ಬಳೆ ಇದು. ಅಂಡ್ ಇದರಲ್ಲಿ ಬಂದು ನಿಮ್ಗೆ ಲಕ್ಷ್ಮಿನೇ, ಬಟ್ ಬೇರೆ 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 ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರ 3 ಕಾಸು ನಿಮ್ಗೆ ಲಕ್ಷ್ಮಿ ಇರೋದು ಬಂದ್ರೆ ಅದ್ರ ಕೆಳಗಡೆ ಜಾಯ್ನಿಂಗ್ ಆಗಿ ಈ ತರ ಒಂದು ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಅಲ್ಲಿ ಇರುವಂತಹ ಡಿಸೈನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಇದು ಎರಡೂ ಸೇರಿಸಿ ನಿಮ್ಗೆ ಅರೌಂಡ್ 36 ಪ್ಲಸ್ ಗ್ರಾಮ್ಸ್ ಬರುತ್ತೆ. ಒಂದು ಬ್ಯಾಂಗಲ್ ಬಂದು ಅರೌಂಡ್ 18.100 ಗ್ರಾಮ್ಸ್ ಇದೆ. ನಿಮಗೆ ಅರೌಂಡ್ 320-325 ಒಂದು ಬ್ಯಾಂಗಲ್ ವ್ಯಾಲ್ಯೂ ಬಿಡುತ್ತೆ. ಸೊ ನಿಮ್ಗೆ ಏನಾದರೂ ಪೇರ್ ಬೇಕಂದ್ರೆ ಅರೌಂಡ್ 6 lakh rupees ನಿಮಗೆ ಎರಡು ಸಿಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್.
ತುಂಬ ಗಟ್ಟಿ ಇದೆ. ಕಾಸು ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಒಂದು ಬ್ಯಾಂಗಲ್ಗಳು ತುಂಬ ಬೇಗ ಬೆಂಡ್ ಆಗುತ್ತೆ, ಯಾಕೆಂದ್ರೆ ಸರ್ಕಲ್ ಇರುತ್ತಲ್ವಾ. ಬಟ್ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದ್ರ ಒಳಗಡೆ ನಿಮ್ಗೊಂದು ಪ್ಲೇನ್ ಬ್ಯಾಂಗಲ್ ಕೊಟ್ಟು ಅದರ ಮೇಲ್ಗಡೆ ಈ ತರ ಒಂದು ಅಟ್ಯಾಚ್ಮೆಂಟ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಬೆಂಡ್ ಆಗೋ ಚಾನ್ಸೇ ಇಲ್ಲ. ಪ್ಲಸ್ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಫಾರ್ ಎವರ್ ನಿಮ್ಗೆ ಬರುತ್ತೆ, ಯಾವತ್ತೂ ಬೆಂಡ್ ಆಗಲ್ಲ. ಸೊ ನಾನು ಹಾಕಿರೋ ಎಲ್ಲಾ ಜ್ಯುವೆಲ್ರಿನೂ ಆಲ್ಮೋಸ್ಟ್ ಬ್ಲಾಕ್ ಫಿನಿಶ್ ಅಲ್ಲೇ ಇದೆ. ಅಂಡ್ ಈ ಬಳೆ ಕೂಡ ಅಷ್ಟೇ ಬ್ಲಾಕ್ ಫಿನಿಶ್ ಅಲ್ಲೇ ಇರುವಂತಹ ಒಂದು ಬಳೆ. ಅಂಡ್ ಇದನ್ನ ನಾನು ನೀವು ನೋಡ್ಬೋದು ಯಾವ ತರ ಸ್ಟೈಲ್ ಮಾಡಿದೀನಿ ಅಂತ. ಗ್ರೀನ್ ಕಲರ್ ಬಳೆ ಪಕ್ಕದಲ್ಲಿ ಈ ಒಂದು ಬ್ಲಾಕ್ ಫಿನಿಶ್ ಅಲ್ಲಿ ಇರುವಂತಹ ಟೆಂಪಲ್ ಬ್ಯಾಂಗಲ್ ಹಾಕಿದ್ರೆ ಎಷ್ಟು ಎಲಿಗೆಂಟ್ ಆಗಿ ಕಾಣುತ್ತೆ ಅಂತ. ಸೊ ನೀವೇನಾದ್ರೂ ಮದ್ವೆಗೆ ನೋಡ್ತಾ ಇದೀವಿ, ಯಾವ್ದಾದ್ರು ಫಂಕ್ಷನ್ ನೋಡ್ತಾ ಇದೀವಿ ಅಂದ್ರೆ ನೀವು ರೆಡ್ ಅಥವಾ ನಮ್ ಕಡೆ ಆಲ್ಮೋಸ್ಟ್ ರೆಡ್ ಅಂಡ್ ಗ್ರೀನ್ ಬಳೆ ಎಲ್ಲ ಹಾಕೋದು, ಮತ್ತೆ ಕಪ್ಪು ಬಳೆ ಅದ್ರ ಜೊತೆ ಈ ತರ ಹಾಕಿದ್ರೆ ಎಷ್ಟು ಎಲಿಗೆಂಟ್ ಆಗಿ ಕಾಣುತ್ತೆ. ಸೊ ಐ ಹೋಪ್ ನಾನಿವತ್ತು ನಿಮಗೆ ತೋರಿಸಿರುವಂತಹ ಲಾಂಗ್ ಹಾರ, ಲಾಂಗ್ ಚೈನ್ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಇವತ್ತು ನಾನು ಲಾಂಗ್ ಚೈನ್ಸ್ ನ ತೋರಿಸಿದ್ದೀನಿ, ಹಾರನ ತೋರಿಸಿದ್ದೀನಿ. ಅಂಡ್ ಇವತ್ತಿನ ಗೋಲ್ಡ್ ರೇಟ್ ಬಂದು 13,400 ಅಪ್ರಾಕ್ಸ್ 13,460 rupees. ಸೊ ಅದರ ಪ್ರಕಾರ ನಾನು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳಿರೋದು. ಇದು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ನಿನ್ನೆ ಇವತ್ತಿಗೇನೆ ಆಲ್ಮೋಸ್ಟ್ 100 rupees ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಅಪ್ರಾಕ್ಸಿಮೇಟ್ ಪ್ರೈಸ್ ನಾನು ಹೇಳ್ತೀನಿ. ನಿಮಗೆ ಪ್ರಾಪರ್ ಕರೆಕ್ಟ್ ಪ್ರೈಸ್ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ಒಂದು ಮಲಬಾರ್ ಶೋರೂಮ್ಗೆ ಹೋಗಿ ನಿಮಗೆ ಆ ಕೋಡ್ ತೋರಿಸಿದ್ರೆ ಈ ವಿಡಿಯೋ ಅಲ್ಲಿ ಇರೋದು ನಿಮಗೆ ಅದೇ ಒಂದು ಪ್ರಾಡಕ್ಟ್ನ ತೋರಿಸ್ತಾರೆ. ಅಂಡ್ ಆಲ್ಸೋ ನನ್ನ ವಿಡಿಯೋದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ಅದು ನಿಮಗೆ ಹೆಲ್ಪ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಹುಡ್ಕೋದ್ರಲ್ಲಿ. ಸೊ ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲಕ್ಷ್ಮೀ ಹಬ್ಬ ಬರ್ತಾ ಇದೆ, ಸೊ ಗೋಲ್ಡ್ ಅಂತೂ ತಗೊಳ್ಳೇಬೇಕು. ಸೊ ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡಿ. ಆಫರ್ ಇರೋ ಟೈಮಲ್ಲೇ August 12 ತನಕ ಆಫರ್ ಇದೆ ಮೇಕಿಂಗ್ ಚಾರ್ಜಸ್ ಮೇಲೆ. ಸೊ ಅದ್ರ ಮುಂಚೆನೇ ಬಂದು ಶಾಪಿಂಗ್ ಮಾಡಿ. ಆ್ಯಂಡ್ ಇನ್ನೇನು ಕಾಮೆಂಟ್ ಮಾಡಿ ನನಗೆ ನಿಮಗೆ ನೆಕ್ಸ್ಟ್ ಏನು ನೋಡಬೇಕು ಅಂತ ಇದೆ ಅಂತ ಹೇಳಿ. ಐ ವಿಲ್ ಟ್ರೈ ಆ್ಯಂಡ್ ಗೆಟ್ ದಟ್ ಫಾರ್ ಯು. ಆ್ಯಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ.